ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಸ್ಟ್ರೈಟ್ ಪ್ಯಾಂಟ್ ಅಥವಾ ಸಿಗರೇಟ್ ಪ್ಯಾಂಟ್ ಅಥವಾ ಪ್ಲಾಜೋ ಪ್ಯಾಂಟ್ ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ತುಂಬ ಯೂಸ್ಫುಲ್ ಇದೆ ನೋಡಿ. ಇವಾಗ ನಾನು ಬಟ್ಟೆನ ಟೂ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ಓಪನ್ ಎಡ್ಜ್ ಇದೆ, ಇದು ಕ್ಲೋಸ್ ಇಲ್ಲ, ಓಪನ್ ಎಡ್ಜ್ ಇದೆ. ಈಗ ನಾನು ಮಾರ್ಕ್ ಮಾಡ್ಕೋತೀನಿ ಸ್ಟ್ರೈಟ್ ಪ್ಯಾಂಟ್ ಅಥವಾ ಪ್ಲಾಜೋ ಪ್ಯಾಂಟ್ಗೆ. ಇವಾಗ ನಾನು 2 ಇಂಚ್ ಎಲಾಸ್ಟಿಕ್ಕಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಸಮವಾಗಿ ಇಟ್ಕೊಳ್ಳಿ. 2 ಇಂಚ್ ಎಲಾಸ್ಟಿಕ್ಕಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಪ್ಯಾಂಟ್ ಲೆಂತ್ ಎಷ್ಟಿದೆ ಅಂತ ಅಂದರೆ 36 ಇದೆ. 36 ಪ್ಲಸ್ 1 ಇಂಚು ಕೆಳಗಡೆ ಫೋಲ್ಡಿಂಗ್ ಹೋಗುತ್ತೆ, ಅದಕ್ಕಾಗಿ 36 ಪ್ಲಸ್ 1 ಎಷ್ಟಾಗುತ್ತೆ 37ಗೆ ಮಾರ್ಕ್ ಮಾಡ್ಕೊತೀನಿ. ಗೆ ಪ್ಯಾಂಟ್ ಲೆಂತ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಹಿಪ್ ರೌಂಡ್ ಎಷ್ಟಿದೆ ಅಂತಂದ್ರೆ 38 ಇದೆ. 38 ಡಿವೈಡೆಡ್ ಬೈ 4 9.5 ಆಗುತ್ತೆ. 9.5ಗೆ ಪ್ಲಸ್ 1 ಇಂಚು ಲೂಸಿಂಗ್ ಕೊಟ್ರೆ 10.5 ಆಗುತ್ತೆ. 10.5 ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಗೆ 10.5 ಬರುತ್ತೆ. ಇಲ್ಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಕ್ರೋಚ್ ಏರಿಯಾ ಅಂದರೆ ಸಿಟ್ಟಿಂಗ್, ನಾವು ಕುತ್ಕೊಂತೀವಲ್ಲ ಬ್ಯಾಕ್ ಸೈಡಲ್ಲಿ, ಅದು ಸಿಟ್ಟಿಂಗ್ ಏರಿಯಾ ಅಂತಾರೆ, ಕ್ರೋಚ್ ಏರಿಯಾ ಅಂತಾರೆ. ಅದನ್ನು ಮಾರ್ಕ್ ಮಾಡ್ಕೋತೀನಿ. ಇವಾಗ ನಾನು ಮಾರ್ಕ್ ಮಾಡ್ಕೋತಿರೋದು ಫ್ರಂಟ್ ಸೈಡ್ ಪ್ಯಾಂಟಿಂದು ಮಾರ್ಕ್ ಮಾಡ್ಕೊತಾ ಇರೋದು. ಈ ಕ್ರೋಚ್ ಏರಿಯಾ ಎಷ್ಟಿದೆ, ಹೆಂಗೆ ಮೆಜರ್ಮೆಂಟ್ ಮಾಡ್ಕೋಬೇಕು ಅಂತಂದರೆ, ಕ್ರೋಚ್ ಏರಿಯಾ ಹಿಪ್ ರೌಂಡ್ ಎಷ್ಟಿದೆ 38 ಇದೆ. ಡಿವೈಡೆಡ್ ಬೈ 4 ಮಾಡಿದ್ರೆ 9.5 ಆಗುತ್ತೆ. 9.5ಗೆ 2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. 2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 11.5 ಬರುತ್ತೆ. ಇಲ್ಲಿಂದ ಇಲ್ಲಿಗೆ 11.5ಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ಇಲ್ಲಿಗೆ 10:30 ಇದೆ ಅಂತ ನೋಡ್ಕೊಂಡು ಕರೆಕ್ಟಾಗಿ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ 11.5ಗೆ ಒಂದು ಲೈನ್ ಹೇಳ್ಕೊಳ್ಳೋಣ. ಹೇಳ್ಕೊಂಡಾಯ್ತು. ಇಲ್ಲಿಂದ ಇಲ್ಲಿಗೆ 2.5, ಇಲ್ಲಿ ಶೇಪ್ ಬರಬೇಕಲ್ಲ ಫ್ರಂಟಲ್ಲಿ ಕುತ್ಕೊಳ್ಳೋದಕ್ಕೆಲ್ಲ, ಅದಕ್ಕೋಸ್ಕರ ಇಲ್ಲಿಂದ ಇಲ್ಲಿಗೆ 2.5 ಮಾರ್ಕ್ ಮಾಡ್ಕೊಳ್ಳೋಣ. 2.5 ಮಾರ್ಕ್ ಮಾಡಿಕೊಂಡು ಒಂದು ಶೇಪ್ ಕೊಡೋಣ. ಕರು ಸ್ಕೇಲ್ ಇದ್ರೆ ಅದರಲ್ಲೂ ಶೇಪ್ ಕೊಡ್ಬೋದು ನೀವು. ನಿಮ್ಮ ಶೇಪ್ ಕೊಟ್ಟಾಯ್ತು. ಇವಾಗ ಮಿಡಲ್ ಪಾಯಿಂಟು, ಇವಾಗ ಇದನ್ನು ಮಿಡಲ್ ಪಾಯಿಂಟ್ ತಗೊಳ್ಳೋಣ. 10:30 ಇದೆಯೋ, ಇಲ್ಲಿಂದ ಮಿಡಲ್ ಪಾಯಿಂಟ್ ತಗೊಳ್ಳೋಣ. ಇಲ್ಲಿಂದ ಮಿಡಲ್ ಪಾಯಿಂಟ್ ಎಷ್ಟು ಬರುತ್ತೆ ನೋಡೋಣ. ಇಲ್ಲಿಂದ ಇಲ್ಲಿಗೆ ಮಿಡಲ್ ಪಾಯಿಂಟ್ ತಗೊಳ್ಳೋಣ. ಮಿಡಲ್ ಪಾಯಿಂಟ್ ತಗೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ನೋಡೋಣ. ಇಲ್ಲಿಂದ ಇಲ್ಲಿಗೆ 6.3 ಬರ್ತಾ ಇದೆ. 6.3 ಬರ್ತಾ ಇದೆ. ಅದನ್ನ ಇಲ್ಲಿ ಲೆಗ್ ರೌಂಡ್ ಹತ್ರ ಮಾರ್ಕ್ ಮಾಡ್ಕೊಳ್ಳೋಣ. 6.3 ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಂದು ಲೆಗ್ ರೌಂಡ್ ಎಷ್ಟಿದೆ ಅಂತಂದರೆ 12 ಇದೆ. 12 ಡಿವೈಡೆಡ್ ಬೈ 2 ಮಾಡಿದ್ರೆ 6 ಬರುತ್ತೆ. 6ಅಲ್ಲಿ ಹಾಫ್ 3, ಇಲ್ಲಿಗೆ 3, ಇಲ್ಲಿ ಮಾರ್ಕಿಂದ ಈ ಕಡೆ 3, ಮಾರ್ಕಿಂದ ಈ ಕಡೆ 3
3 ಮಾರ್ಕ್ ಮಾಡ್ಕೊಳ್ಳೋಣ. 3 ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಎಳ್ಕೊಂಡಿರೋಣ ಮಿಡಲ್. ತ್ರೀ ಬರುತ್ತೆ. ಇವಾಗ ಇದನ್ನ ಇಲ್ಲಿಗೆ ಜಾಯಿಂಟ್ ಮಾಡಬೇಕು. ನಂದು ಲಾಂಗ್ ಸ್ಕೇಲ್ ಇರೋರು ಕರು ಸ್ಕೇಲಲ್ಲಿ ಮಾಡಿಕೊಂಡ್ರೆ ಕರು ಚೆನ್ನಾಗಿ ಬರುತ್ತೆ. ನಾನು ಸಿಂಪಲ್ ಆಗಿ ಮಾಡಿಕೊಂಡು ಆಮೇಲೆ ಕರು ಹಾಕ್ತೀನಿ. ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಬೇಕು. ಇವಾಗ ಪ್ಯಾಂಟ್ ಇಂದು ಫ್ರಂಟ್ ಸೈಡ್ ಆಯಿತು. ಇದನ್ನ ಕಟ್ ಮಾಡ್ಕೊಂಡು ತಗೊಳ್ಳೋಣ. ಆಮೇಲೆ ಬ್ಯಾಕ್ ಸೈಡ್ ಸ್ಟಿಚಿಂಗ್ ಮಾಡೋಣ. ಇದನ್ನ ಕಟ್ ಮಾಡ್ತೀನಿ. ಇಲ್ಲಿ ಕಟ್ ಆಯ್ತು. ಇವಾಗ ಫ್ರಂಟ್ ತಂದು ಇನ್ನೆರಡು ಫೋಲ್ಡ್ ಎಕ್ಸ್ಟ್ರಾ ಬಟ್ಟೆ ಇತ್ತಲ್ಲ ಅದ್ರ ಮೇಲೆ ಇಡ್ತಾ ಇದ್ದೀನಿ. ಇವಾಗ ಬ್ಯಾಕ್ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ಳೋಣ. ಈ ಕ್ರೋಚಿಯರಿ ಎಂಡ್ ಇದೆಯಲ್ಲ, ಈ ಎಂಡಿಂದ ಇಲ್ಲಿಗೆ ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡೆ. ಇವಾಗ ಇಲ್ಲಿಂದ ಇಲ್ಲಿಗೆ 2.5, ಬ್ಯಾಕ್ ಸೈಡ್ ಸ್ವಲ್ಪ ದಪ್ಪ ಇರ್ತೀವಲ್ಲ, ಹಾಗಾಗಿ ಇಲ್ಲಿಂದ ಇಲ್ಲಿಗೆ 2.5 ಕ್ರೋಚಿಯರಿ ಕೊಡೋಣ. ಮತ್ತೆ ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಶೇಪ್ ಕೊಡೋಣ. ಶೇಪ್ ಕೊಡೋಣ. ಶೇಪ್ ಕೊಟ್ಮೇಲೆ ಇಲ್ಲಿಂದ 2 ಇಂಚ್ ಮೇಲ್ಗಡೆ ಹೋಗೋಣ. ಇಲ್ಲಿಂದ ಇಲ್ಲಿ 2 ಇಂಚ್ ಮೇಲ್ಗಡೆ ಹೋಗೋಣ. ನನ್ನಲ್ಲಿ ಬಟ್ಟೆ ಕಡಿಮೆ ಇರೋದ್ರಿಂದ 1.5 ಹೋಗ್ತೀನಿ. ಇಲ್ಲಿಂದ 1.5 ಮೇಲ್ಗಡೆ ಹೋಗ್ಬಿಟ್ಟು ಇದನ್ನ ಇದಕ್ಕೆ ಕನೆಕ್ಟ್ ಮಾಡೋಣ. ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಕನೆಕ್ಟ್ ಮಾಡೋಣ. ಏನಕ್ಕೆ ಈ ಥರ ನಾನಿಲ್ಲಿ ಬ್ಯಾಕ್ ಸೈಡಲ್ಲಿ ಈ ಥರ ಮಾರ್ಕ್ ಮಾಡಿಸ್ತಾ ಇದ್ದೀನಿ ಅಂತ ಅಂದರೆ, ನಾವು ಸಿಟ್ಟಿಂಗ್ ಏರಿಯಾದಲ್ಲಿ ಹಿಂದೆ ಬ್ಯಾಕ್ ದಪ್ಪ ಇರ್ತೀವಲ್ಲ, ಹಾಗಾಗಿ ಈ ಎಲಾಸ್ಟಿಕ್ ಎಲ್ಲ ಹಾಕಿದಾಗ ನೀಟಾಗಿ ಕುತ್ಕೊಳ್ಳುತ್ತೆ. ಏನು ಅನ್ಕಂಫರ್ಟಬಲ್ ಆಗ ನೀಟಾಗಿರುತ್ತೆ. ಅದಕ್ಕೆ ಇಲ್ಲಿ ಎಕ್ಸ್ಟ್ರಾ ಮೇಲ್ಗಡೆ ಈ ಥರ ಮಾರ್ಜಿನ್ ಇಲ್ಲ ಹಾಕ್ತಾ ಇದ್ದೀನಿ. ಇದಾದಮೇಲೆ ಇಲ್ಲಿ ಎಕ್ಸ್ಟ್ರಾ 2 ಇಂಚು ಮಾರ್ಕ್ ಮಾಡ್ಕೊತ ಹೋಗ್ಬೇಕು. ಇದೆಲ್ಲ ಬ್ಯಾಕ್ ಸೈಡ್ ಯಾಕೆ ಎಕ್ಸ್ಟ್ರಾ ಕೊಡ್ತಿದ್ದೀನಿ ಅಂತ ಅಂದರೆ, ಫ್ರಂಟಿಗಿಂತ ಬ್ಯಾಕು ಅಗಲ ಇರುತ್ತೆ. ಹಾಗಾಗಿ ನಮಗೆ ಮೂವ್ಮೆಂಟ್ ಮಾಡೋದಕ್ಕೆ, ಕಂಫರ್ಟಬಲ್ ಆಗಿ ಕುತ್ಕೊಳ್ಳೋದಕ್ಕೆ, ಎದಳೋದಕ್ಕೆ ಇದಕ್ಕೆಲ್ಲ ಬ್ಯಾಕು ಸ್ವಲ್ಪ ದೊಡ್ಡದಿರಬೇಕು. ಹಾಗಾಗಿ ಬ್ಯಾಕ್ ಸ್ವಲ್ಪ ದೊಡ್ಡದ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೊಂಡಿರ್ಬೇಕು. ಆಯಿತು. ಇವಾಗ ನೆಕ್ಸ್ಟು ಈ ಕಡೆ ಲಾಸ್ಟಲ್ಲೂ
ಮಾರ್ಕ್ ಮಾಡ್ಕೊತೀನಿ ಹಂಗೇನೆ. ಮಾರ್ಕ್ ಮಾಡ್ಕೊಳ್ಳಿಲ್ಲ ಅಂದರೆ ಬಟ್ಟೆ ಇರುತ್ತಲ್ಲ ಹಂಗೆ ಕಟ್ ಮಾಡ್ಕೊಂಡ್ರೆ ಪರವಾಗಿಲ್ಲ, ಏನಾಗಲ್ಲ. ಇವಾಗ ನಾನು ಇದನ್ನೆಲ್ಲ ಕಟ್ ಮಾಡ್ತೀನಿ. ಈಗ ರೆಡಿ ಆಯಿತು. ಇದು ಫ್ರಂಟು, ಇದು ಬ್ಯಾಕ್ ಸೈಡ್. ಇವಾಗ